ಕಾರ್ಕಳದ ಪರಶುರಾಮ್ ಥೀಮ್ ಪಾರ್ಕ್ ಅವಶೇಷ ಕಳ್ಳತನ. ವಿವಾದಿತ ಥೀಮ್ ಪಾರ್ಕ್ ಉಳಿದ ತಾಮ್ರದ ತಗಡುಗಳನ್ನು ಕಳ್ಳತನ ಮಾಡಲಾಗ್ತಾ ಇದೆ. ಅನುದಾನವಿಲ್ಲದೆ ಪಾಳು ಬಿದ್ದಿದ್ದ ಥೀಮ್ ಪಾರ್ಕ್. ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ವಿರುದ್ಧ ಇದೇ ಥೀಮ್ ಪಾರ್ಕ್ ಹಗರಣ ಕೇಳಿ ಬಂದಿತ್ತು. ಈಗ ಪರಶುರಾಮನ ಥೀಮ್ ಪಾರ್ಕ್ ಅನುದಾನವಿಲ್ಲದೆ ಅನಾಥವಾಗಿದೆ. ಆ ಪ್ರತಿಮೆಯ ಅಳಿದುಳಿದ ಅವಶೇಷಗಳನ್ನು ಕಳ್ಳತನ ಮಾಡಲಾಗ್ತಾ ಇದೆ. ಥೀಮ್ ಪಾರ್ಕು ಈ ಹಿಂದೆ ಆ ಭಾಗದ ಶಾಸಕ ಸುನಿಲ್ ಕುಮಾರ್ ವಿರುದ್ಧ ಕೇಳಿ ಬಂದಿದ್ದ ಕೋಟ್ಯಾಂತರ ರೂಪಾಯಿಯ ಹಗರಣ. ಥೀಮ್ ಪಾರ್ಕನ್ನು ಕಂಚಿನದ್ದು ಮಾಡ್ತೀವಿ ಅಂಥೇಳಿ ತಾಮ್ರದ್ದು ಮಾಡ್ತೀವಿ ಅಂಥೇಳಿ ಕಂಚಿನದ್ದು ಮಾಡಿದ್ದಾರೆ, ಕಂಚಿನದ್ದು ಮಾಡ್ತೀವಿ ಅಂಥೇಳಿ ತಾಮ್ರದ್ದು ಮಾಡಿದ್ದಾರೆ. ಅದು ಇದು ವಿವಾದಕ್ಕೊಳಗಾಗಿತ್ತು. ಇದೇ ಪರಶುರಾಮನ ಥೀಮ್ ಪಾರ್ಕ್. ಆ ಥೀಮ್ ಪಾರ್ಕು ವಿವಾದಗಳಾಗಿ ಅನಾಥವಾಗಿ ಬಿದ್ದಿದೆ. ಅದರಲ್ಲಿ ಉಳಿದಿರುವ ಅಳಿದುಳಿದ ಅವಶೇಷಗಳನ್ನು ಕಳ್ಳತನ ಮಾಡ್ತಿದ್ದಾರೆ. ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಕಾರಣ ಅಲ್ಲಿ ಭದ್ರತೆ ಇಲ್ಲ, ಪೊಲೀಸ್ ನಿಯೋಜನೆ ಆಗಿಲ್ಲ. ಅದರ ಬುಡಭಾಗದಲ್ಲಿರ್ತಕ್ಕಂತಹ ಇದಿದೆಯಲ್ಲ ಏನು ತಾಮ್ರ, ಅವೆಲ್ಲವನ್ನು ಕೂಡ ಕಳ್ಳತನ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹಾಗಾದರೆ ಏನಾಗಿದೆ ಅಲ್ಲಿ? ಉಡುಪಿ ಜಿಲ್ಲೆಯ ಕಾರ್ಕಳದ ವಿವಾದಿತ ಪರಶುರಾಮ್ ಥೀಮ್ ಪಾರ್ಕಿನ ಕಟ್ಟಡದಿಂದ ಕಳ್ಳರು ತಾಮ್ರದ ತಗಡುಗಳನ್ನು ಕದ್ದೊಯ್ದಿದ್ದಾರೆ. ಅನುದಾನವಿಲ್ಲದೆ ಪಾಳು ಬಿದ್ದಿರುವ ಈ ಪಾರ್ಕ್ ಕಳ್ಳ ಕಾಕರ ತಾಣವಾಗಿ ಪರಿಣಮಿಸಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಸುನಿಲ್ ಕುಮಾರ್ ಕಳ್ಳತನಕ್ಕೆ ನೇರ ಕಾರಣ ಸರ್ಕಾರ ಎಂದು ಆರೋಪ ಮಾಡಿದ್ದಾರೆ. ತಕ್ಷಣ ಹಣ ಬಿಡುಗಡೆ ಮಾಡಿ ಪಾರ್ಕ್ ಸಾರ್ವಜನಿಕರ ಭೇಟಿಗೆ ತೆರೆಯುವಂತೆ ಆಗ್ರಹಿಸಿದ್ದಾರೆ. ಭಾರಿ ವಿವಾದಕ್ಕೆ ಕಾರಣವಾಗಿದ್ದ ಪಾಳು ಬಿದ್ದಿರುವಂತಹ ಥೀಮ್ ಪಾರ್ಕ್ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಕಟ್ಟಡದ ಬಾಗಿಲನ್ನು ಮುರಿದು ಒಳನುಗ್ಗಿರುವ ಚಾಲಾಕಿಗಳು ಮೇಲ್ಛಾವಣಿಗೆ ಹಾಕಿದ್ದ ತಾಮ್ರದ ಹೊದಿಕೆಗಳನ್ನು ಕಿತ್ತು ಹೊತ್ತೊಯ್ಯುತ್ತಿದ್ದಾರೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಥೀಮ್ ಪಾರ್ಕ್ ನಿರ್ಮಾಣ ಮಾಡಲಾಗಿತ್ತು. ಪರಶುರಾಮ ಪ್ರತಿಮೆ ವಿಚಾರವಾಗಿ ಅವ್ಯವಹಾರ ಆರೋಪ ಕೇಳಿ ಬಂದಿದ್ದ ಹಿನ್ನೆಲೆ ತನಿಖೆಯೂ ನಡೆದಿತ್ತು. ಅನುದಾನವಿಲ್ಲದೆ ಸದ್ಯ ಥೀಮ್ ಪಾರ್ಕ್ ಪಾಳು ಬಿದ್ದಿದ್ದು ಇಲ್ಲಿನ ವಸ್ತುಗಳು ಕಳ್ಳಕಾಕರ ಪಾಲಾಗತೊಡಗಿದೆ. ಘಟನೆ ಬೆನ್ನಲ್ಲೇ ಕಾರ್ಕಳದ ಬೈಲೂರು ಉಮಿಕಲ್ ಬೆಟ್ಟದಲ್ಲಿರುವ ಥೀಮ್ ಪಾರ್ಕಿಗೆ ಶಾಸಕ ಸುನಿಲ್ ಕುಮಾರ್ ಭೇಟಿ ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ 2.5 ವರ್ಷಗಳ ಬಳಿಕ ಶಾಸಕರು ಭೇಟಿ ನೀಡಿದ್ದು ಅಲ್ಲಿನ ಸ್ಥಿತಿ ನೋಡಿ ಬೇಸರ ಹೊರಹಾಕಿದ್ದಾರೆ. ಬಳಿಕ ಮಾತನಾಡಿದ ಅವರು, ಕಾರ್ಕಳದ ಇತಿಹಾಸಕ್ಕಿದು ದುರ್ದೈವ. ಕಳ್ಳತನವಾಗಲು ಕಾಂಗ್ರೆಸ್ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣ. ಹೇಳ್ತಿರೋದು 2.5 ವರ್ಷ ಬಿಟ್ಟು ಬಂದು ಹೇಳ್ತಾ ಇರೋದು. ಪರಶುರಾಮ ಥೀಮ್ ಪಾರ್ಕ್ ಈಗ ಅನೈತಿಕ ಚಟುವಟಿಕೆಯ ತಾಣವಾಗುತ್ತಿದೆ. ಬಿಜೆಪಿ ಸರ್ಕಾರ ಮಂಜೂರು ಮಾಡಿದ 4.5 ಕೋಟಿ ಹಣ ಇನ್ನೂ ಬರಬೇಕಿದೆ. ತಕ್ಷಣ ಆ ಹಣ ಬಿಡುಗಡೆ ಮಾಡಿ ಥೀಮ್ ಪಾರ್ಕಿಗೆ ಸಾರ್ವಜನಿಕರ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂಥೇಳಿ ಥೀಮ್ ಪಾರ್ಕ್ನ ಬಗ್ಗೆ ಮಾತನಾಡಿದ್ದಾರೆ ಶಾಸಕ ಸುನಿಲ್ ಕುಮಾರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.